ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಹಾಗೆ ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡುವ ಮೂಲಕ ಮಕ್ಕಳ ಸಾಹಿತ್ಯ ಕೃಷಿ ಚಟುವಟಿಕೆಗಳಿಗೆ, ಪರಿಚಯ ಕಾರ್ಯಕ್ರಮ ಚಟುವಟಿಕೆಗಳಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ಇರಲಿ ಅಂತ ಆಶಿಸ್ತಾ, ಇವತ್ತಿನ ದಿನಾಂಕ 19 ಜುಲೈ 2026ರಂದು 124ನೇ ದಿನದಲ್ಲಿ ಸರಣಿ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. 124ನೇ ಸಾಹಿತ್ಯ ಕೃತಿಯನ್ನ ಇವತ್ತು ನಿಮಗಾಗಿ ಪರಿಚಯಿಸ್ತಾ ಇದ್ದೇನೆ. ಶರದಿ ಉಲ್ಸೆ ಅವರು ಬರೆದಿರುವಂತ ಅಮ್ಮನ ಊರು ಅನ್ನುವಂತ ಕಥಾ ಸಂಕಲನ. ಶರದಿ ಉಲ್ಸೆ ಅವರು BE ಪದವೀಧರರಾಗಿದ್ದು 4 ವರ್ಷಗಳಿಂದ ಕೆನಡಾದಲ್ಲಿ ತಮ್ಮ ಪತಿ KS ವೆಂಕಟೇಶ್ ಹಾಗೂ ಪುತ್ರಿ ಸ್ತವ್ಯ ಕಶ್ಯಪ್ ಅವರೊಂದಿಗೆ ವಾಸವಾಗಿದ್ದಾರೆ. ಇವರು ಬಾಲ್ಯವನ್ನ, ವಿದ್ಯಾಭ್ಯಾಸವನ್ನ ಚಿಕ್ಕಮಗಳೂರು, ಕುದುರೆಮುಖ, ಮೈಸೂರು, ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿ ಟೆಕ್ ಮಹೇಂದ್ರ ಇನ್ಫೋಸಿಸ್ ನಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಹಾಗೆ ಇದಕ್ಕೆ ಚಿತ್ರಗಳನ್ನ ನೀಡಿರುವಂತವರು ಹರಿಶ್ಚಂದ್ರ ಶೆಟ್ಟಿ. ಹರಿಶ್ಚಂದ್ರ ಶೆಟ್ಟಿ ಅವರು ಅರಿಣಿ ಎಂಬ ಅನ್ನುವಂತ ನಾಮದಿಂದ ಚಿತ್ರಕಲೆಯಲ್ಲಿ, ವ್ಯಂಗ್ಯ ಚಿತ್ರದಲ್ಲಿ 45 ವರ್ಷಗಳಿಂದ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರ ರೇಖಾಚಿತ್ರಗಳು ಕರ್ಮವೀರ, ತರಂಗ, ಹಾಗೆ ಮುಂಬೈ ಕನ್ಸ್ಯೂಮರ್ ರಿಮ್ಸ್ ಮುಂತಾದ ಪತ್ರಿಕೆಗಳಲ್ಲಿ ಪ್ರಕಟವಾಗಿದ್ದು, ಇವರಿಗೆ ಡೆಲ್ಲಿಯ ಟ್ರೇಡ್ ಫೇರ್ ಕ್ಯಾರಿಕೇಚರ್ಸ್ ಪ್ರಶಸ್ತಿ ಹಾಗೂ ಬ್ಯೂರೋ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿರುವಂತ ಕಲಾಕಾರರಾಗಿದ್ದಾರೆ. ಅವರು ಈ ಕಥಾ ಸಂಕಲನಕ್ಕೆ ಸುಂದರವಾದ ಚಿತ್ರಗಳನ್ನ, ಒಳಪುಟಗಳ ಚಿತ್ರಗಳನ್ನ ರಚಿಸಿದ್ದಾರೆ. ಅಮ್ಮನ ಊರು ಅನ್ನುವಂತ ಈ ಕಥೆಯ ಸಂಕಲನ ಕೃತಿಯನ್ನ ನವಕರ್ನಾಟಕ ಪಬ್ಲಿಕೇಶನ್ ಬೆಂಗಳೂರು ಅವರು ಪ್ರಕಾಶಕರಾಗಿ ಮುದ್ರಣ ಸೇವೆಯನ್ನು ಮಾಡಿದ್ದಾರೆ. ಹಾಗೆ ಮೊದಲ ಮುದ್ರಣ 2022ರಲ್ಲಿ, 4ನೇ ಮುದ್ರಣ 2025ರಲ್ಲಿ ಪ್ರಕಟ ಆಗಿರುವಂತಹ ಈ ಕೃತಿ 70 ರೂಪಾಯಿ ಬೆಲೆಯನ್ನು ನಿಗದಿಪಡಿಸಿದ್ದು 20 ರೂಪಾಯಿ ಬೆಲೆಯನ್ನು ಹೊಂದಿದೆ. ಅಮ್ಮನ ಊರು ಅನ್ನುವಂತ ಈ ಕಥಾ ಸಂಕಲನ ಕೆನಡಾದಲ್ಲಿ ಪ್ರಸ್ತುತ ವಾಸವಾಗಿರುವಂತ ಲೇಖಕರು ತಾಯ್ನಾಡಿನ ಬಗ್ಗೆ ಮಗುವಿಗೆ ಹೇಳುವಂತ ಸನ್ನಿವೇಶವನ್ನ ಈ ಕತೆ ಹೊಂದಿದೆ. ನಾವು ಯಾವುದೇ ದೇಶದಲ್ಲಿರ್ಲಿ, ಯಾವುದೇ ದೇಶ, ಪ್ರಪಂಚದಲ್ಲಿ ಯಾವುದೇ ದೇಶ, ಯಾವುದೇ ಊರಿನಲ್ಲಿದ್ದರೂ ಸಹ ನಮ್ಮ ಮನಸ್ಸು ಸದಾ ನಮ್ಮ ಹುಟ್ಟಿದ ಊರನ್ನ, ಬೆಳೆದ ಊರನ್ನ ನೆನಪು ಸದಾ ಹಸಿರಾಗಿರಿಸಿಕೊಂಡಿರುತ್ತೆ. ಆ ಕುರಿತಾಗಿ ನಾವು ಎಷ್ಟೇ ದೊಡ್ಡ ಹುದ್ದೆಯಲ್ಲಿ, ಯಾವುದೇ ಒಂದು ದೊಡ್ಡ ಪಟ್ಟಣದಲ್ಲಿ ಇದ್ದರೂ ಸಹ ನಮ್ಮ ಬಾಲ್ಯ, ಕಳೆದಂತ ದಿನಗಳನ್ನ, ಕಳೆದಂತ ಊರಿನೊಂದಿಗೆ ತಳುಕಾಕಿಕೊಂಡಿರುತ್ತೆ. ಹಾಗೆ ಅದು ಬಾಲ್ಯವನ್ನ ಸದಾ ಹಸಿರಾಗಿರಿಸುವಂತ ಪ್ರಯತ್ನವನ್ನ ಅದು ಮಾಡ್ತಿರುತ್ತೆ. ಕೆನಡಾ ಶಾಲೆಯಲ್ಲಿ ಓದ್ತಿರುವಂತ ಒಬ್ಬ ರಮ್ಯ ವಿದ್ಯಾರ್ಥಿ ಶಾಲೆ ಬಿಟ್ಟ ಕೂಡಲೇ ಅಮ್ಮನ ಜೊತೆಗೆ ಓಡಿ ಬಂದು ನೋಡ್ತಾಳೆ. ಅಮ್ಮ ನೋಡು, ಈಗ ಈ ಕೆನಡಾ ದೇಶದ ರಸ್ತೆಗಳನ್ನ ನೋಡು, ಎಷ್ಟು ಸುಂದರವಾಗಿದೆ, ಬೆಳ್ಳಗೆ ಮಂಜಿನಿಂದ ಕೂಡಿದಂತ ಸ್ವರ್ಗದಂತೆ ಇದು ಕಾಣುತ್ತೆ. ಚಳಿಯಲ್ಲಿ ಕುಣಿತಾ ಬರ್ತಾಳೆ. ಅವಾಗ ಅವ್ರ ಅಮ್ಮ ಅಂತಾಳೆ, ಇದು ಏನು ಚಂದ ಐತೆ, ನೀರು ಹರಿತಾ ಇಲ್ಲ, ಮರಗಳೆಲ್ಲ ಬೋಳಾಗಿವೆ, ಹಸಿರಿಲ್ಲ, ಪಕ್ಷಿಗಳೆಲ್ಲ ಬೇರೆ ಕಡೆ ವಲಸೆ ಹೋಗಿವೆ, ಇಲ್ಲಿ ಕಾಲಿಟ್ರೆ ಹಿಮದ ನೆಲ, ಎಷ್ಟೇ ದಪ್ಪನ ಬಟ್ಟೆ ಹಾಕಿದ್ರು ಸಹ ಚಳಿನೇ ಕಡಿಮೆ ಆಗೋದಿಲ್ಲ, ಅಷ್ಟು ದಪ್ಪನಾಗಿರುವಂತ ಬಟ್ಟೆಯನ್ನು ಹಾಕೊಂಡ್ರು ಸಹ ಚಳಿ ಕಡಿಮೆ ಆಗ್ತಾ ಇಲ್ಲ ಅನ್ನುವಂಥದ್ದನ್ನ ತಾಯಿ ಮಗಳಿಗೆ ಹೇಳ್ತಾಳೆ. ಹಾಗೆ ಕೆನಡಾ ದೇಶದಲ್ಲಿರುವಂತ ಚಳಿಯ ವಾತಾವರಣದ ಸನ್ನಿವೇಶವನ್ನು ಸಹ ಮಗಳಿಗೆ ವಿವರಿಸುವಂತದ್ದು. ಅಂದ್ರೆ ಕೆನಡಾದಲ್ಲಿ ಚಳಿಗಾಲದಲ್ಲಿ ಹಿಮದಿಂದ ಕೂಡಿದಂತಹ ರಸ್ತೆಗಳಲ್ಲಿ ಹಿಮವನ್ನು ಸ್ವಚ್ಛಗೊಳಿಸಿ ಕಾರು ಹೋಗೋದಕ್ಕೆ ಅನುಕೂಲ ಮಾಡಿಕೊಳ್ಳುವಂಥದ್ದು. ಹಾಗೆ ಒಮ್ಮೆ ಸ್ನೋ ಶೂಟ್ ಧರಿಸಿ ಹಾಕಿ ಹಿಮದಲ್ಲಿ ಆಟ ಆಡುವಂಥದ್ದು ರಮ್ಯಗೆ ತುಂಬಾ ಇಷ್ಟ. ಹಾಗೆ ಸ್ನೋ ಗೊಂಬೆಗಳನ್ನ, ಮಂಜುಗಡ್ಡೆಯಿಂದ ಗೊಂಬೆಗಳನ್ನ ಮಾಡಿ ಸ್ನೋ ಬಾಲ್ ಮಾಡಿಕೊಂಡು ಆಟ ಆಡುವಂಥದ್ದು ಅವಳಿಗೆ ತುಂಬಾ ಇಷ್ಟ. ಅವಾಗ ಕೇಳ್ತಾಳೆ, ನೋಡಮ್ಮ ಹಿಮ ಬಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದಾಗ ಆಕೆ ತಾಯಿ ಮಗುಗೆ, ರಮ್ಯಗೆ ಹೇಳ್ತಾಳೆ, ಇಲ್ಲ, ನಮ್ಮೂರು ಶೃಂಗೇರಿ ಹತ್ತಿರ ಇರುವಂತ ಹುಲ್ಸೆ ಅನ್ನುವಂತ ಊರು ಎಷ್ಟು ಸುಂದರವಾಗಿದೆ, ದಟ್ಟವಾದ ಕಾಡಿನಿಂದ, ಎತ್ತರವಾದ ಮರಗಳಿಂದ, ಹಸಿರಿನಿಂದ ಕೂಡಿರುವಂತ ಮಲೆನಾಡಿನಲ್ಲಿರುವಂತ ನನ್ನೂರು ಹುಲ್ಸೆ ತುಂಬಾ ಇಷ್ಟ ಅಂತ ಹೇಳ್ತಾಳೆ. ಅವಾಗ ಅವ್ರ ಮಗು ಕೇಳುತ್ತೆ, ರಮ್ಯ, ಅಲ್ಲಮ್ಮ ಅಂತದ್ ಏನೈತಿ ಅಂತ ಹೇಳ್ತಾಳ. ನೀವ್ ಆಡುವಾಗ ನೀವೀಗೇನು ಸ್ನೋ ಆಡ್ತಿರಲ್ಲ, ಇಂಥ ಸ್ನೋ ಆಟ ಆಡುವಂತ ಇದ್ದಿಲ್ಲ. ಶಾಲೆ ಹೋಗೋದಂದ್ರೇನೆ ಇಷ್ಟ ಇದ್ದಿಲ್ಲ.
ನಾನು ಅಜ್ಜಿ ಜೊತೆಗೆ ಪಗಡೆ ಆಟವನ್ನ, ಚೆನ್ನೆಮಣೆ ಆಟವನ್ನ ಆಡ್ತಾ ಇದ್ದೆ. ಆದ್ರೆ ನಾನು ಶಾಲೆಗೆ ಹೋಗ್ಬೇಕಂತ ಅಂದಾಗ ಕಷ್ಟ ಇತ್ತು, ನಾನು ಶಾಲೆನೇ ತಪ್ಪಿಸ್ತಿದ್ದೆ ಅಂತ ಹೇಳ್ತಾಳ. ಅವಾಗ ಮಗು ಕೇಳುತ್ತ, ಅಲ್ಲಮ್ಮ ನೀನು ಶಾಲೆ ತಪ್ಪಿಸ್ತಿದ್ದೆ ಅಂತಿ, ಮತ್ತೆ ನೀನು ಹೆಂಗ ಓದಿ ಇಷ್ಟು ದೊಡ್ಡ ಊರಿಗೆ ಬೇರೆ ದೇಶಕ್ಕೆ ಹೆಂಗ್ ಬಂದಿ ನೀನು ಅಂತ ಮಗು ಪ್ರಶ್ನೆ ಕೇಳುತ್ತೆ. ಅವಾಗ ತಾಯಿ ತನ್ನ ಬಾಲ್ಯದ ದಿನಗಳನ್ನ ಹೇಳ್ತಾಳ. ನಾನು ಮೊದಲು ಶಾಲೆಗೆ ಹೋಗ್ಬೇಕಂದ್ರೆ ಒಲ್ಲೆ ಅಂತ ಇದ್ದೆ, ಆದ್ರೆ ನನ್ನ ಅಜ್ಜಿ ಶಾಲೆಗೆ ಹೋಗ್ಬೇಕು, ದೊಡ್ಡವರಾದ ನಂತರ ಶಾಲೆಗೆ ಹೋದ್ರೆ ಒಳ್ಳೆ ವಿದ್ಯಾರ್ಥಿ ಆಗ್ತಾರ ಅಂತೇಳಿ ನನ್ನ ರಮಿಸಿ ಬೇರೆ ವಿದ್ಯಾರ್ಥಿಗಳ ಜೊತೆಗೆ ಕಳಿಸಿದ್ರು. 2 ಮೈಲಿ ದೂರ ಇತ್ತು ನಮ್ಮೂರಿನಿಂದ ನಮ್ಮ ಶಾಲೆ. ಆದ್ರೂ ಸಹ ನಾನು ಹೋಗಕ್ ಒಲ್ಲೆ ಅಂದೆ. ಆದ್ರೂ ಅವರೆಲ್ಲರೂ ಸಹ ನನ್ನ ಕರ್ಕೊಂಡು ಹೋದ್ರು. ಅವಾಗ ಅವ್ರು ಹೇಳಿದ್ರು, ಮಳೆ ಬಂದ್ರೆ ತುಂಬಿ ಹರಿಯುವಂತ ಹಳ್ಳ, ಸಂಕದ ಮೇಲೆ ನಡಿಬೇಕು, ಮತ್ತು ಕಾಡಿನ ದಾರಿಯಲ್ಲಿ ಮುಳ್ಳು, ಹಾವು, ಹುಳ ಉಪ್ಪುಡಿ, ಭಯ, ಇಷ್ಟು ಭಯಗಳ ನಡುವೆನೂ ಸಹ ಅಜ್ಜಿ ನನ್ನನ್ನ ಹೋಗಿ ಬಾ ಅಂತ ಕಳಿಸಿದ್ಲು. ಇನ್ನು ಗೆಳೆಯರ ಜೊತೆಗೆ ನನಗೆ ತುಂಬಾ ಸುಂದರವಾದ ಅನುಭವ ಆಗ್ತಾ ಇತ್ತು. ಯಾಕಂದ್ರೆ ಶಾಲೆಗೆ ಹೋಗ್ಬೇಕಾದ್ರೆ ಸೀದಾ ಶಾಲೆಗೆ ಹೋಗ್ತಿದ್ವಿ, ಆದ್ರೆ ಶಾಲೆಯಿಂದ ಬರ್ಬೇಕಾದ್ರೆ ಆಟ ಆಡ್ತಾ ಬರ್ತಾ ಇದ್ವಿ. ಜೋಕಾಲಿಗಳೊಂದಿಗೆ ಜೋಕಾಲಿ ಆಡ್ತಿದ್ವಿ. ಇನ್ನು ಹಣ್ಣಿನ ಮರಳಗಳಲ್ಲಿ ಅಂಬರಳೆ, ಪೇರಳೆ, ನೇರಳೆ, ಕಿತ್ತಾಳೆ, ಮಾವಿನ ಹಣ್ಣುಗಳ ಮರಗಳಿದ್ದವು. ಹಾಗೆ ಹತ್ತಿ ಹಣ್ಣಿನ ಮರಗಳಿದ್ದು ಅವನ ಕಷ್ಟಪಟ್ಟು ಹತ್ತಿ ಹರ್ಕಂತಿದ್ವಿ. ಆಮೇಲೆ ಗುಡ್ಡದಿಂದ ಇಳಿಜಾನ ಕಡೆ ಬರುವಾಗ ರಭಸದಿಂದ ನಿಲ್ಲದಂತೆ ಓಡಿ ಬರ್ತಿದ್ವಿ. ಹಾಗೂ ಹಣ್ಣು ಕೊಯ್ಯಕ, ಉಯ್ಯಾಲೆ ಆಡಕ ನಾವು ಹಾಡುಗಳನ್ನ ಆಡ್ತಾ ಒಮ್ಮೆಲೆ ಗೂಡು ಬಿಟ್ಟು ಸ್ವಾತಂತ್ರ್ಯ ಆಗಿರುವ ಅಕ್ಕಿ ಅಂತ ಅನಿಸ್ತಿತ್ತು ಅನ್ನುವಂಥದ್ದು. ತನ್ನ ಬಾಲ್ಯದ ದಿನಗಳನ್ನ ಲೇಖಕಿಯವರು ಶರದಿ ಉಲ್ಸೆ ಅವರು ಇಲ್ಲಿ ದಾಖಲಿಸುವಂತ ಕೆಲಸ ಮಾಡಿದ್ದಾರೆ. ಅಂದ್ರೆ ಮಕ್ಕಳಿಗೆ ಕೇವಲ ಓದುವಂಥದ್ದಲ್ಲ, ಅದ್ರ ಜೊತೆಗೆ ಅವರು ಹಣ್ಣುಗಳನ್ನ ಪರಿಚಯ ಮಾಡಿದ. ಕಿತ್ತಾಳೆ, ಮಾವು, ನೇರಳೆ, ಪೇರಳೆ ಹಣ್ಣುಗಳನ್ನ ಗಿಡಗದಿಂದ ತೆಗೆದುಕೊಳ್ಳುವಂಥದ್ದು, ಹಾಗೆ ದೋಟಿ ಸಹಾಯದಿಂದ ಹಣ್ಣುಗಳನ್ನ ಅರಿಯುವಂಥದ್ದು, ಮರಗಳಿಗೆ ಜೋಕಾಲಿ ಕಟ್ಟಿ ಜೀಕುವಂಥದ್ದು, ಈ ಎಲ್ಲ ಸಂದರ್ಭಗಳನ್ನ ಈ ಕಥಾ ಸಂಕಲನದಲ್ಲಿ ದಾಖಲಿಸುವಂತ ಪ್ರಯತ್ನ ಮಾಡಿದ್ದಾರೆ. ಹಾಗೆ ಈ ದೋಟಿಯಿಂದ ಹಣ್ಣುಗಳನ್ನ ಅರಿದು ಅವನ್ನ ಬ್ಯಾಗ್ನಲ್ಲಿ ಇಟ್ಕೊಂಡು ಬರುವಂಥದ್ದು, ಬಂದ ನಂತರ ಎಲ್ಲರೂ ಸೇರಿ ಅಮ್ಮನಿಗೆ ಕೊಡುವಂಥದ್ದು, ಅಮ್ಮ ಚೀಲಗಳಲ್ಲಿ ಹಣ್ಣುಗಳನ್ನ ಸ್ವಚ್ಛಗೊಳಿಸಿ ಮತ್ತೆ ಅವುಗಳನ್ನ ಕಟ್ ಮಾಡಿ ಮತ್ತೆ ಕೊಡುವಂಥದ್ದು, ಆ ಮಕ್ಕಳು ತಿನ್ಕೊಂತ ಹೋಗುವಂಥದ್ದು. ಮತ್ತೆ ಅವ್ರ ಜೊತೆಗೆ ಹೋಗುವಂತ ಗೆಳತಿಯರು ದೊಡ್ಡೋರು ಹೇಳ್ತಿದ್ರು, ಈಗ ನೋಡಿ ಈ ಗಿಡ ನಾನೇ ಹಚ್ಚೀನಿ, ಈ ಗಿಡ ನಾನೇ ಹಚ್ಚೀನಿ. ಆಮೇಲೆ ಅವರೇ ಸಸಿ ಮಾಡಿ ಗಿಡ ಹಚ್ಚಿ ಅವು ಬಹಳ ಎತ್ತರ ಬೆಳೆದಿರೋಂತ ಸಣ್ಣ ಸಣ್ಣ ಪುಟಾಣಿ ಸಸಿಗಳನ್ನ ತೋರಿಸ್ತಾ ಇದ್ರು. ಈ ಗಿಡ ನಾನ್ ಹಚ್ಚಿದ್ ನೋಡು, ಈ ಗಿಡ ನಾನ್ ಹಚ್ಚಿದ್ ನೋಡು ಅಂದಾಗ ಈಕಿನೂ ಸಹ ತಾನು ಸಹ ಒಂದು ಗಿಡವನ್ನ ಹಚ್ಚುವಂಥದ್ದು ಪ್ರಯತ್ನ ಮಾಡ್ತಾರೆ. ಸಸಿಗಳನ್ನ ಪುಟ್ಟ ಪುಟ್ಟ ಸಸಿಗಳನ್ನ ಹಚ್ಚಿ ಅವುಗಳನ್ನ ಮರವನ್ನ ಬೆಳೆಸಿ ಈ ಗಿಡ ನಾನು ಬೆಳೆಸಿದ್ದು ಅನ್ನುವಂಥದ್ದು ಹೆಮ್ಮೆ ಮಗುವಿನಲ್ಲಿ ಬರುತ್ತೆ. ಆ ಮೂಲಕ ಲೇಖಕಿಯರು ಮಕ್ಕಳಲ್ಲಿ ಪರಿಸರದ ಕಾಳಜಿಯ ಜೊತೆಗೆ ಪರಿಸರ ಪ್ರೇಮವನ್ನು ಸಹ ಬೆಳೆಸುವಂತ ಪ್ರಯತ್ನವನ್ನ ಇಲ್ಲಿ ಮಾಡಿದ್ದಾರೆ. ಹಾಗೆ ಆಕೆ ಮನೆಗೆ ಬಂದಾಗ ತನ್ನ ಮುದ್ದು ನಾಯಿ ಮರಿ ಓಡಿ ಬಂದು ಅವಳನ್ನ ಹತ್ತುಕೊಳ್ಳುವಂಥದ್ದು, ಶಾಲೆಯಿಂದ ಬರುವ ತನಕ ಶಾಲೆಯಿಂದ ಬರುವ ದಾರಿಯನ್ನೇ ಕಾಯ್ತಾ ಇರುವಂತ ನಾಯಿ ಮರಿಯ ಸನ್ನಿವೇಶವನ್ನು ಸಹ ತುಂಬಾ ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ಬರೆದಿದ್ದಾರೆ. ಇನ್ನು ಆಟ ಆಡ ಹೋಗ್ಬೇಕಾದ್ರೆ ದಿನಾಲೆ ಶಾಲೆಯಿಂದ ಬರ್ಬೇಕಾದ್ರೆ ಯಾವ್ದಾದ್ರು ಒಂದು ಆಟನ ಆಟ ಆಡ್ಕೊಂತ ಬರುವುದು, ಅಂದಿನ ಶಾಲೆಯ ಹೋಗಿ ಬರುವುದಂದ್ರೆ ಬಹಳ ಖುಷಿ ಖುಷಿ. ನಾನು ಮೊದಲೆಲ್ಲ ಶಾಲೆಗೆ ಹೋಗೋದಕ್ಕೆ ಒಲ್ಲೆ ಅಂತಿದ್ದೆ, ಆದ್ರೆ ಈ ಗೆಳತಿಯರ ಜೊತೆಗೆಲ್ಲ ಸೇರಿ ಶಾಲೆಗೆ ಹೋದಾಗ ನನಗೊಂಥರ ಖುಷಿ. ಶಾಲೆ ಬಿಡಕ್ಕೆ ಮನಸ್ಸಾಗ್ತಿದ್ದಿಲ್ಲ. ಹಾಗಾಗಿ ನಾವು ಗಿಡ ಗಂಟಿಗಳ ನಡುವೆ, ಹಸಿರು ಕಾನನದ ನಡುವೆ, ಹರಿಯುವ ನದಿಗಳ ನಡುವೆ, ಜಲಪಾತಗಳ ನಡುವೆ, ಪ್ರಾಣಿ ಪಕ್ಷಿಗಳ ನಡುವೆ ನಾವು ಶಾಲೆಗೆ ಹೋಗ್ತಾ ಇದ್ದೀವಿ. ನಮ್ಮ ಹುಲ್ಸೆ ಅನ್ನುವಂತ ಗ್ರಾಮ ಕಾಡಿನ ನಡುವೆ ಇರುವಂತ ಗ್ರಾಮ, ಸುಂದರವಾದ ವಾತಾವರಣವನ್ನು ಹೊಂದಿದ್ದು. ಈ ಕತೆಗೆ ಸುಂದರವಾದ ರೇಖಾಚಿತ್ರಗಳನ್ನು ಸಹ ಹರಿಶ್ಚಂದ್ರ ಶೆಟ್ಟಿ ಅವರು ಇಲ್ಲಿ ಬಿಡಿಸಿದ್ದಾರೆ. ಖುಷಿ ಖುಷಿಯಾಗಿರುವಂತ ಶಾಲಾ ಕಟ್ಟಡ, ನದಿಗಳು, ಪ್ರಾಣಿಗಳು, ಪಕ್ಷಿಗಳು, ಇವುಗಳ ಹಣ್ಣುಗಳ ಇದನ್ನ ಸಹ ಇದರೊಳಗೆ ನಾವು ಕಾಣಬಹುದು. ಈ ಕಥೆಯಲ್ಲಿ ಹೇಳುವಷ್ಟರಲ್ಲಿ ಕತೆ ಕೇಳ್ಕೊಂತ ಬರ್ಬೇಕಾದ್ರೆ ರಮ್ಯಾಗ ಮನಿ ಬಂದಿದ್ದೇ ಗೊತ್ತಾಗಲ್ಲ. ಕೆನಡಾದಲ್ಲಿದ್ರೂ ಸಹ ಈಗ ರಮ್ಯನ ಮನಸ್ಸು ಈ ಅಮ್ಮನ ಊರಿನ ಕಡೆ ಇತ್ತು. ನಾನು ಸಹ ಮಲೆನಾಡು ನೋಡ್ಬೇಕು ಅಮ್ಮ, ನನ್ನನ್ನು ಒಂದ್ಸಲ ಆದ್ರೂ ಕರ್ಕೊಂಡು ಹೋಗು ಪ್ಲೀಸ್ ಪ್ಲೀಸ್ ಅಂತಂದಾಗ, ಆಯ್ತು ನಾನು ಕರ್ಕೊಂಡು ಹೋಗ್ತೇನೆ. ಏಕೆಂದ್ರೆ ಪರಿಸರ ಮತ್ತು ಒಳ್ಳೆಯ ಸ್ನೇಹಿತರು ಇವೆರಡೂ ಸಹ ಶಿಕ್ಷಣ ಇದ್ದಂಗತೆ, ಯಾವುದು ಕಷ್ಟ ಅಲ್ಲ.
ಒಳ್ಳೆಯ ಪರಿಸರ ಮತ್ತು ಸ್ನೇಹಿತರಿದ್ದರೆ ನಮಗೆ ಯಾವುದು ಒಂದು ಶಿಕ್ಷಣ ಕಷ್ಟ ಆಗೋದಿಲ್ಲ. ಎಲ್ಲವನ್ನೂ ಸಹ ನಾವು ಖುಷಿ ಖುಷಿಯಿಂದ ಕಲಿಬಹುದು ಅನ್ನುವಂಥ ಸಂಗತಿಯನ್ನು ಇಟ್ಕೊಂಡು ಹೊರ ದೇಶದಲ್ಲಿದ್ದರೂ ಸಹ ಅವರ ಮನಸ್ಸು ತಮ್ಮ ಊರಿನ ಕಡೆ ಇರುವಂಥದ್ದನ್ನ ನಾವು ಕಾಣಬಹುದು. ಹಾಗೆ ಕೆನಡಾ ದೇಶದಲ್ಲಿದ್ದು ತವರೂರಿನ ಕುರಿತಾಗಿ ಬರೆದಿರುವಂತ ಒಂದು ಕಥೆ ಇದು. ಎಲ್ಲಾ ಮಕ್ಕಳಿಗೂ ಸಹ ಎಲ್ಲವರಿಗೂ ಸಹ ತಮ್ಮ ಬಾಲ್ಯದ ದಿನಗಳನ್ನ ಮತ್ತೊಮ್ಮೆ ರೀಕಾಲ್ ಮಾಡುವಂಥದ್ದು, ಜ್ಞಾಪಕ ಮಾಡಿಕೊಂಡು ಜ್ಞಾಪಿಸಿಕೊಂಡು ಮತ್ತೊಮ್ಮೆ ಅದನ್ನ ಸ್ಮರಣೆ ಮಾಡುವಂಥದ್ದು, ತಮ್ಮ ಬಾಲ್ಯವನ್ನ ಕಳೆದಂತ ಬಾಲ್ಯದ ದಿನಗಳನ್ನ ಮತ್ತೊಮ್ಮೆ ಸ್ಮರಣೆ ಮಾಡಿಕೊಂಡು ಆನಂದವನ್ನು ಅನುಭವಿಸುವಂತಹ ಒಂದು ಕಥಾ ವಸ್ತು ಅಮ್ಮನ ಊರು ಅನ್ನುವಂತಹ ಕಥಾ ಸಂಕಲನದಲ್ಲಿ ನಾವು ಕಾಣಬಹುದು. ಸುಂದರವಾದ ಪರಿಸರವನ್ನ ಮಕ್ಕಳಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಹೇಳುತ್ತೆ, ಮಕ್ಕಳಲ್ಲಿ ನಾವು ಪರಿಸರ ಪ್ರೇಮವನ್ನ ಹಾಗೂ ಓದುವ ಅಭಿರುಚಿಯನ್ನ ಮಕ್ಕಳು ಕಲಿಯುವಂತ ಕಲಿಕೆಯ ಸನ್ನಿವೇಶವನ್ನ ಸೃಷ್ಟಿಸುವಂತದ್ದು ಬಹಳ ಮುಖ್ಯ ಅಂತೇಳಿ. ಹಾಗಾಗಿ ಮಕ್ಕಳಿಗೆ ಪರಿಸರದ ನಡುವೆ ಹಲವಾರು ವಿಷಯಗಳನ್ನ ಸಹ ಮಗು ಕಲಿಯುವಂತ ಪ್ರಯತ್ನ ಮಾಡುತ್ತೆ. ಹಾಗಾಗಿ ಪರಿಸರದ ನಡುವೆ ಮಗು ಕಲ್ತಾಗ ಇನ್ನೂ ಹೆಚ್ಚಿನ ಕಲಿಕೆ ಪ್ರಬಲವಾಗಿ ಹಾಗೂ ಇನ್ನೂ ಪ್ರಭಾವಿಕವಾಗಿ ಮಕ್ಕಳಿಗೆ ಮನದಟ್ಟಾಗುವಂತೆ ಕಲಿಯುವಂತ ಪ್ರಯತ್ನ ಪ್ರಕೃತಿಯಲ್ಲಿ ಕಲಿತಾಗ ಆಗತ್ತೆ. ಏಕೆಂದ್ರೆ ಮಗು ತನ್ನ ಅರಿವಿಗೆ ಬಾರದಂತೆ ಅನೇಕ ವಿಷಯಗಳನ್ನ ಕಲಿತಿರುತ್ತೆ. ನೇರಳೆ ಹಣ್ಣು, ಪೇರಳೆ ಹಣ್ಣು, ಈ ಎಲ್ಲ ಹಣ್ಣುಗಳನ್ನ ಕಲ್ತಿರ್ತಾನೆ. ಆಮೇಲೆ ಹಣ್ಣುಗಳ ಗಿಡಗಳನ್ನ ಗುರುತಿಸುವಂಥದ್ದು, ಒಂದು ಗಿಡದಿಂದ ಮತ್ತೊಂದು ಗಿಡದ ಎಲೆಗಳು ಆಕಾರದಲ್ಲಿ ಭಿನ್ನವಾಗಿರುವಂಥದ್ದು, ಹಾಗೆ ಅವುಗಳ ಮರದ ಅಳತೆ ಉದ್ದ ಅವುಗಳು ಭಿನ್ನ ಆಗಿರುವಂಥದ್ದು, ಪ್ರಾಣಿಗಳು ಪಕ್ಷಿಗಳನ್ನ ಗುರುತಿಸುವಂಥದ್ದು, ಕೋಗಿಲೆ ಗುಬ್ಬಚ್ಚಿಗಳನ್ನ ಗುರುತಿಸುವಂಥದ್ದು, ಹೀಗೆ ಪರಿಸರದ ನಡುವೆ ಮಗು ಬಹಳಷ್ಟು ವಿಷಯಗಳನ್ನ ಕಲಿಯೋದ್ರಿಂದ ಇಂತೆಲ್ಲ ವಿಷಯಗಳನ್ನ ಮಕ್ಕಳಿಗೆ ಕಲ್ತ್ರೆ ಆಟದೊಂದಿಗೆ ಪಾಠ ಆಗುವಂತ ಅನುಭವ ಮಗುವಿಗೆ ಆಗುತ್ತೆ. ಅಮ್ಮನ ಊರು ಅನ್ನುವಂತ ಈ ಸುಂದರವಾದ ಕಥಾ ಸಂಕಲನದಲ್ಲಿ ಈ ಎಲ್ಲ ಅಂಶಗಳನ್ನ ಸೇರಿಸುವ ಮೂಲಕ ಮಗುವಿಗೆ ಒಂದು ಆಸಕ್ತಿಯನ್ನ ಉಂಟು ಮಾಡುವಂತೆ ಇದೆ. ಇಂತಹ ಸಾಹಿತ್ಯ ಕೃತಿಗಳನ್ನ ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯವನ್ನು ಪ್ರೋತ್ಸಾಹಿಸಬೇಕು. ಹಾಗೆ ವಿದ್ಯಾರ್ಥಿಗಳಿಗೆ ಹುಟ್ಟುಹಬ್ಬ, ವಾರ್ಷಿಕೋತ್ಸವ, ಕ್ರೀಡಾಕೂಟ ಮುಂತಾದ ಸಂದರ್ಭಗಳಲ್ಲಿ ಸಾಹಿತ್ಯ ಕೃತಿಗಳನ್ನು ಉಡುಗೊರೆಯಾಗಿ ನೀಡುವ ಮೂಲಕ ಅವರಲ್ಲಿ ಓದುವ ಅಭಿರುಚಿಯನ್ನ ಬೆಳೆಸುವಂತ ಕೆಲಸ ಪಾಲಕರು ಹಾಗೂ ಶಿಕ್ಷಕರು ಮಾಡುವಂತಹ ಗುರುತರವಾದ ಜವಾಬ್ದಾರಿ ಅವರ ಮೇಲೆ ಇದೆ ಅನ್ನುವಂತ ಅಂಶವನ್ನು ಹೇಳ್ತಾ, ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ನೀವೆಲ್ಲ ತೋರಿಸ್ತಿರುವಂತ ಪ್ರೀತಿ ಕಾಳಜಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ, ಇವತ್ತಿನ ದಿನ 124ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ ಮಾಡ್ತಾ, ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯಿಂದ ನಿಮ್ಮೊಂದಿಗೆ ಹಾಜರಾಗ್ತೀನಿ. ಇವತ್ತಿಗೆ ಈ ಕೃತಿಯೊಂದಿಗೆ ಇಂದಿನ ಸರಣಿ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಾಳೆ ಮತ್ತೊಂದು ಹೊಸ ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.